ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಳೆ ಆಷಾಢ ಮಾಸದ ಮೊದಲನೇ ಶುಕ್ರವಾರ ಆಗಿದ್ರಿಂದ ಸ್ವಲ್ಪ ಪೂಜಾ ಸಾಮಗ್ರಿಗಳು ಆಯಿತು ಮತ್ತು ಬೇಸಿಕ್ ನೀಡ್ಸ್ ಗ್ರಾಸರೀಸ್ ಎಲ್ಲ ತರಬೇಕಂತ ಹೊರಗಡೆ ಹೊರಟಿದ್ದೀವಿ. ನೋಡಿ ನಮ್ಮ ಪುಟ್ಟ ಹೆಂಗೆ ರೆಡಿ ಆಗಿದ್ದಾನೆ. ಸೇ ಹಾಯ್ ಹಾಯ್ ಮಾಡು ಬಂಗಿರ, ಬಾಯ್ ಮಾಡು ಪುಟ್ಟ. ಮಾಡ್ತಿಲ್ಲೋ ಪಪ್ಪು, ಮಾಡು. ಕುಂತೈತಿ ಪಾಪ, ಒಂದಕ್ಕೆ ಕುಂತೈತಿ. ಇಲ್ಲಿ ಇಲ್ಲಿ ಪಪ್ಪು, ಅವ್ವ ನೀವು ಎಷ್ಟು ಚಂದ ರೆಡಿ ಬಿಟ್ಟಿರಿ ಪಪ್ಪು. ಪ್ರೆಗ್ನೆನ್ಸಿ ಬಿಫೋರ್ ಕೆಲವೊಂದು ಡ್ರೆಸ್ ಪೀಸ್ ತೊಗೊಂಡಿದ್ದೆ ನಾನು, ಬಟ್ ಹೊಲಿಗೆ ಕೊಡಬೇಕು ಅಂದ್ಕೊಂಡಿದ್ನಿ, ಅದು ಕೊಡೋಕ್ಕೆ ಆಗಿರಲಿಲ್ಲ. ಸೊ ಅದಕ್ಕೆ ಇವಾಗ ಹಾಗೆ ಸ್ಟಿಚಸ್ ಕೊಟ್ಟರಾಯಿತು. ಆಮೇಲೆ ಕೆಲವೊಂದು ಡ್ರೆಸ್ಸಸ್ ಎಲ್ಲ ಫಿಟ್ಟಿಂಗ್ ಲೂಸ್ ಅನಿಸಿತ್ತು, ಅದನ್ನು ಕೊಡ್ಬೇಕು ಅಂದ್ಕೊಂಡೆ. ಸೊ ಅದಕ್ಕೆ ಇವಾಗ ಟೈಮ್ ಇತ್ತು, ಇವ್ರದ್ದು ಆಫೀಸ್ದೆಲ್ಲ ಕೆಲಸನೂ ಮುಗೀತು. ಅದಕ್ಕೆ ನಡ್ರಿ ಅಂತಂದು ಇವಾಗ ಹೋಗೋಕೆ ರೆಡಿ ಆಗಿದ್ವಿ. ಏನು ಪಪ್ಪು ಇದು? ಆ್ಯಕ್ಚುಲಿ ಡ್ರೆಸ್ ಪೀಸ್ ನಾನು ತುಂಬಾ ಇಷ್ಟಪಟ್ಟು ತೊಗೊಂಡಿದ್ದೆ, ಬಟ್ ಹೊಲ್ಸೋಕ್ಕೆ ರೇಟ್ ಕೇಳಿದ್ರೇ ಎಷ್ಟು ಹೊಸ ನ್ಯೂ ಡ್ರೆಸ್ ಬರುತ್ತೆ, ಅದರಲ್ಲಿ 2 ಸೆಟ್ ಅಷ್ಟು ರೇಟ್ ಹೇಳ್ತಿದ್ದಾರೆ. ಬಟ್ ಆದ್ರೂ ನೋಡಬೇಕು, ಇವಾಗ ಬೇರೆ ಶಾಪ್ ಹೋಗ್ತಾ ಇದ್ದೀವಿ, ಅಲ್ಲೇ ಎಷ್ಟು ಹೇಳ್ತಾರೆ ಗೊತ್ತಿಲ್ಲ ರೇಟ್, ಅದನ್ನ ನೋಡಿ ಕೊಡ್ತೇವೆ. ಪಪ್ಪು ಚಿಕ್ಕ 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 ಮಾಡು ಮಾಡು. ಇದು ಪ್ಯಾಂಟ್ ಅಲ್ಲ? ಸರಿ ಆಯ್ತು, ಮೆಜರ್ಮೆಂಟ್ ಅನ್ಕೊಡ್ತೀನಿ. ಡಿಸೈನ್ ಇದಕ್ಕೆ ಮಾತ್ರ ಇರ್ತೀನಿ. ಸ್ಲೀವ್ ಏನಾದ್ರು ಡಿಸೈನಾ? ಸ್ಲೀವ್ಸ್ ಇದೆ ಅಷ್ಟೇ, ಮೆಗಾ ಸ್ಲೀವ್ಸ್ ಇರಲಿ. ಪ್ಯಾಂಟ್ ಪೀಸ್ ಐತಲ್ಲ, ಪ್ಯಾಂಟ್ ಪೀಸ್ ಅಲ್ಲಿ ಡಿಸೈನ್ ಮಾಡ್ತಿದ್ರಿ, ಓಕೆನಾ? ರೀ ಫ್ಲವರ್ಸ್ ತಗೋಬೇಕು, ಆ ಕಡೆ ನೋಡಿರಿ. ಹಾ, ಆಮೇಲೆ ಸೈಡ್ ಪಿನ್ಸ್ ತಗೋಬೇಕಾ ಸ್ವಲ್ಪ ಸಾರಿ ಡ್ರೆಸ್ಸಿಂಗ್ ಮಾಡಕ್. ಬಿಡು ಪಪ್ಪು, ಏನ ಮೈಕ್ ಒಟ್ಟು ಎಲ್ಲ ಫ್ರೆಶ್ ಅದಾವ್ರಿ. ಭಾಳ ದಿನ ಆಯ್ತವ್ರಿ, ತಗೊಂಡೇ ಇಲ್ಲ. ಎಷ್ಟಮ್ಮ? 1/4 kg 40? ಓಕೆ, ಬುಟ್ಟಿ ಕೊಡು. ಬುಟ್ಟಿ ಬುಟ್ಟಿ ಇದು ಎಷ್ಟು? ಮುಲ್ಲಂಗಿ ಮಾಮ 20 ರೂಪಾಯಿ 1/4 kg, 20 ರೂಪಾಯಿ ಅಂತ. ಬರಲ್ಲ. ಯಾವ ಸಣ್ಣ ತಗೋಬೇಕು? ಎಷ್ಟು ಅಂಕಲ್? ಅವನ್ ಫೇಸ್ ನೋಡ್ರಿ, ಪೂರ್ತಿ ನಿದ್ದೆ ಬಂದಿದ್ದಾನಿ. ಅಮ್ಮ ಮೂಲಂಗಿ ಸೋರೆಕಾಯಿ 3/4 kg 60. ಹುಚ್ಕೊಂಡಿದ. ಅಯ್ಯಪ್ಪ, ಎಳ್ಳೀರ್ ಕುಡಿಯತ್ತೀರಿ? ಕುಡಿ ಕುಡಿ. ಸ್ಲೋ, ಆರಾಮ್ಸೆ ಹೊಡಿರಿ, ಏನ್ ಅರ್ಜೆಂಟ್ ಇಲ್ಲ. ವೇಟ ನೋಡ್ರಿ, ಟ್ರಾಫಿಕ್. ಹೆಂಗಾರ ಮಾಡೋದು, ಸಾಕ್ಸ್ ಕಿತ್ಕೊಂಡ. ಹಾ, 4 kg 100 ರೀ. ತಗೊಳ್ಳೋ. ತಗೊಳ್ಳೋಣ. ಹೂವಿನ ಅಂಗಡಿಗೆ ಬಂದ್ರೆ ಹೂವಿನ ಘಮನೇ ಚಂದ ಅಲ್ಲ? ಚಂದ ಘಮ ಬರಾದಿ. ಅದೇ ಇವ್ನಿಗೆ ತಗೋರಿ. ಆಯ್ತು, ಇವ್ನಿಗೆ ತಗೋರಿ, ನಾ ಹೇಳ್ತೀನಿ. ಆಂಟಿ, ಇವೆಲ್ಲ ಮಿಕ್ಸ್ ಹೂವು ಎಷ್ಟು? 1/4 kg 80? ಅಷ್ಟೇ, ಸ್ವಲ್ಪ 30 ರೂಪೀಸ್ ಕೊಡಿ. ಹಾ, ಒಂದ್ ಮಳ ಕುಡಿ, ಒಂದ್ ಸ್ವಲ್ಪ ಹೆಚ್ಚಿಗೆ ಕುಡಿ. ಎಷ್ಟಾಯ್ತು? ಒಂದ್ ಎಲೆಗೆ 2 ರೂಪಾಯಿ ಅಂತಕ್ಕ. ಆಂಟಿ ಆಯ್ತು ನೋಡಿ, 74 rupees. ಎಲೆ 3 ರೀ. ಆಟ ಆಡ್ಕೋತ ಮಲ್ಕೊಂಡ್ ನೋಡು. ಮೊದಲು ಇವೆಲ್ಲ ನೀಟಾಗೆಲ್ಲ ನಾನು ತೊಳ್ಕೊಂತೀನಿ, ತಕ್ಕೊಂಡು ಆಮೇಲೆಲ್ಲ ಬಾಕ್ಸಸ್ನ ಹಾಕಿಟ್ಕೊಳ್ಳೋದು. ಎಲ್ಲ ಮಧ್ಯೆ ಹೊರಗೆ ಮಾರ್ತಿರ್ತಾರ, ಊರೆಲ್ಲ ಡಸ್ಟ್ ಬಂದು ಕುಂತಿರುತ್ತೆ. ರೀ, ಅದ್ ಬಾಕ್ಸ್ ಕೊಡ್ರಿ, ಈ ತರ ಇದ್ದು. ಅದು ಎಲ್ಲ ಹೂ ಅದ್ರ ಹಾಕ್ಬಿಡ್ತೀನಿ.
ಸುಮ್ ಪ್ಲಾಸ್ಟಿಕ್ ಕವರ್ ನಂಗೆ ಕೊಳೆಯೋದು ಬೇಡ. ಹೊರಗಿನ ಕಂಫರ್ಟಬಲ್ ಮ್ಯಾಗ ಮುಚ್ಚುದು. ಈರುಳ್ಳಿ ಒಂದೊಂದ್ ಕಡೆ ಇನ್ನ ಹಸಿ ಇದಾವ, ಜಾಸ್ತಿ ಇಲ್ಲ, ಸ್ವಲ್ಪ ರೀ. ಒಂದ್ ಮೊಳ ನೋಡು ಇಷ್ಟಕ್ಕ ಒಂದ್ ಸ್ವಲ್ಪ ಇಷ್ಟ ಎಕ್ಸ್ಟ್ರಾ ಕೊಟ್ಟಾಳ. 1450 ಹೇಳಿದ್ಲು. ಬಟ್ ಚಂದ ಐತಿ. ಹೂವೆಲ್ಲಾನು ಫುಲ್ ಫ್ರೆಶ್ ಅದಾವ. ಒಂದ್ ಮುಂಜಾನೆ ತಂದ್ ಮಾರಾತಿರ್ತಾರಲ್ಲ ಅದನ್ನು ಫ್ರೆಶ್ ಅದಾವ ನೋಡ್. ಸ್ಮೆಲ್ ಅಂತೂ ಏನ್ ಕೇಳಿ. ನಾಳೆ ಪೂಜೆ ಮಾಡಕ್ ಫುಲ್ ಸ್ಮೆಲ್ ಚಂದ ಬರ್ತೈತಿ ಹನಿ. ಆಕ್ಚುಲಿ ಆಷಾಢ ಮಾಸ ಐತಲ್ಲ, ಈ ಪೂಜೆ 1 ಮಂತ್ ಇರ್ತೈತಿ ಇದ. ಈಗ ನೀನ್ ಇವತ್ತಿನಿಂದ ಸ್ಟಾರ್ಟ್ ಜುಲೈ 24 ವರ್ಗು. ಪಾಪು ಕೂಡ ಮಲ್ಕೊಂಡಿದ್ದಂತ ಪಟ ಬಿಸಿಬೇಳೆ ಬಾತ್ ಮಾಡಕ್ ರೆಡಿ ಮಾಡ್ಕೊತಾ ಇದೀನಿ. ಆಯ್ತು, ಅವ್ನು ಎದ್ದ ಅಂದ್ರೆ ಅಡುಗೆ ಮಾಡೋಕ್ಕಾಗಲ್ಲ. ನಾನಿಲ್ಲಿ ಸೊಸೈಟಿ ಅಕ್ಕಿ ಮತ್ತು ಸೋನಾ ಮಸೂರಿ ಅಕ್ಕಿ ಎರಡೂ ತೊಗೊಂಡಿನಿ. ಯಾಕಂದ್ರೆ ಸೊಸೈಟಿ ಅಕ್ಕಿ ಹಾಕೋದ್ರಿಂದ ಏನು ಸ್ವಲ್ಪ ಸಾಫ್ಟಾಗಿ ಮತ್ತು ಚಂದ ಬರ್ತೈತಿ. ನಮ್ಮ ಸೈಡ್ ಸೊಸೈಟಿ ಅಕ್ಕಿ ಅಂತೂ ಒಳ್ಳೆ ಕುದ್ದಾಗಂತೂ ಒಳ್ಳೆ ಘಮ ಚಂದ ಟೇಸ್ಟ್ ಬರ್ತದೆ. ಸೊ ಬಿಸಿಬೇಳೆ ಮಾತು ಮಾಡ್ಬೇಕಂತಂದರೆ ಸ್ವಲ್ಪ ಮೆತ್ತಗಿದ್ರೇ ಚಂದಲ್ಲ, ಅದ್ರ ಸಂಬಂಧ ನಾ ಇದೇ ಯೂಸ್ ಮಾಡಕತ್ತೀನಿ. ಆಯ್ತು, ಕುಕ್ಕರ್ನಾಗ ಅಷ್ಟು ಅಕ್ಕಿ ಹಾಕ್ಕೊಂಡು 2 ಕಪ್ನಷ್ಟು ಬ್ಯಾಳಿ ಹಾಕ್ಕೊಳತ್ತೀನಿ, ತೊಗರಿ ಬ್ಯಾಳಿ. ಒಂದು 7ರಿಂದ 10 ಬೀನ್ಸ್ ಹಾಕೋತಾ ಇದ್ದೀನಿ. 1 ಬಟಾಟೆ, ಹಸಿದು ಶೇಂಗಾ, ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕೋತಾ ಇದ್ದೀನಿ, ಸ್ವಲ್ಪ ಆಯಿಲ್. ನಾನಿಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಲ್ಲ, ಇದಕ್ಕೆ 2 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ಇದು ಪೂರ್ತಿ ಲೋ ಫ್ಲೇಮಲ್ಲಿ 3 ವಿಸಿಲ್ ಆಗುವವರೆಗೂ ಬಿಡಿ. ನಾನು ಶುಂಠಿ ಈ ಥರನೇ ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಇದು ಫ್ಲೇವರ್ ಬಾಯಲ್ಲಿ ಬಂದ್ರೆ ಚಂದ. ಬಿಸಿಬೇಳೆ ಭಾತದೊಳಗೆ ಈ ಥರ ಶುಂಠಿ ಮೇಲ್ಗಡೆ ಇದು ಚಾಪ್ ನೀಟ್, ಅಷ್ಟು ಪೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ನೀಟಾಗಿ ಇಷ್ಟು ಸ್ವಲ್ಪ ಚಾಪ್ ಮಾಡ್ಕೊಂಡ್ರೆ ಸಾಕು. ಅದು ರೈಸ್ ಆಗೋಷ್ಟರಲ್ಲಿ ಸೈಡಿಗೆ ನಾವು ಒಗ್ಗರಣೆ ಹಾಕೋತಾ ಇದ್ದೀನಿ. 3 ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಆಮೇಲೆ ಒಂದು ಸ್ವಲ್ಪ ಗೋಡಂಬಿ, ಕಡಲೆಬೇಳೆ, ಹಸಿ ತೆಂಗಿನಕಾಯಿ, ಸ್ವಲ್ಪ ಶುಂಠಿ, 1-2 ಸಣ್ಣ ಈರುಳ್ಳಿ ಹಚ್ಕೊಂಡಿದ್ದೀನಿ ನಾನಲ್ಲಿ. ಸ್ವಲ್ಪ ಇದು ಅರಿಶಿನ ಪೌಡ್ರ್ ಹಾಕೋರಿ. ನಿಮ್ಗೆ ಹಿಂಗೆ ಹಾಕೊತಿದ್ರೆ ಹಾಕೋಬೋದಿಲ್ಲ, ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. MT ಅವ್ರದ್ದು ಬಿಸಿಬೇಳೆ ಭಾತ್ ಮಸಾಲ ಪೌಡ್ರ್ ಯೂಸ್ ಮಾಡ್ತೀನಿ, ಮೊದಲಿಂದನೂ ಯೂಸ್ ಮಾಡ್ತಾಯಿದ್ದೀನಿ. ಇದು ಸಕ್ಕತ್ತೈತಿ, ಒಳ್ಳೆ ಟೇಸ್ಟ್ ಚಲೋ ಕೊಡ್ತೈತಿ ಇದು. ನೋಡಿ, ನಿಮ್ಗೆ ಎಷ್ಟು ಬೇಕಷ್ಟು, ಜಾಸ್ತಿ ನಾನು ಮಸಾಲ ಹಾಕಲ್ಲ, ಸ್ವಲ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಂಬಾರು ಪೌಡ್ರ್. ನಾನು ಇದ್ರೊಳಗೆ ಬೆಲ್ಲ ಮತ್ತು ಹುಣಸೆ ಹಣ್ಣು ಎರಡೂ ನೆನೆಸಾಕಿಟ್ಟಿದ್ದೆ. ಬೆಲ್ಲ ಇದಕ್ಕಪ್ಪ ಅಂದ್ರೆ ಒಂದು ಸ್ವಲ್ಪ ಟೇಸ್ಟ್ ಕೊಡ್ತೈತಿ, ರುಚಿ ಇರಬೇಕಲ್ಲ ಸ್ವಲ್ಪ. ಚೆನ್ನಾಗಿ ಎಲ್ಲನೂ ಒಂದು ಕಡೆ ಚೆನ್ನಾಗಿ ಸ್ಟೀರ್ ಮಾಡ್ಕೊತೀವಿ. ಕರೆಕ್ಟಾಗಿ ಎಲ್ಲ ಮಿಕ್ಸ್ ಆಗಬೇಕು. ಆಯ್ತು, ಇದೆಲ್ಲ ಆಗ್ಬಳಕ್ ಲಾಸ್ಟಿಗೆ ಹುಣಸೆ ಹಣ್ಣು ನೀರು ಇದ್ರೊಳಗೆ ಆ್ಯಡ್ ಮಾಡ್ಕೊಂಡಿದ್ವಿ. ಟೊಮೆಟೊ ಹಾಕೋತೀವಿ, ಟೊಮೆಟೊನೂ ಹಾಕೋಬೋದು, ಬಟ್ ಹುಣಸೆ ಹಣ್ಣು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚಲೋ ಬರ್ತದೆ. ಸ್ವಲ್ಪ ಮಸಾಲೆ ಸ್ಮೆಲ್ ಹೋದಂಗೆ ಅವಾಗ 1-2 ಸ್ಪೂನ್ ನೀವು ಖಾರ ಜಾಸ್ತಿ ತಿನ್ನರಾಗಿದ್ರೆ ಎಷ್ಟು 2 ಸ್ಪೂನ್ ಹಾಕೋರಿ. ನಾವು ಸ್ವಲ್ಪ ತಿಂತೀವಿ, ಸೊ 1-1.5 ಸ್ಪೂನ್ ಹಾಕೊತೀನಿ. ಮ್ಯಾಲೆ ಒಂದು ಅರ್ಧ ಗ್ಲಾಸ್ ನೀರು ಹಾಕೊಳಕತ್ತೀನಿ ನಾನಿಲ್ಲಿ. ಯಾಕಂದ್ರೆ ಅದು ಬಿಸಿಬೇಳೆ ಭಾತ್ ಸ್ವಲ್ಪ ಗ್ರೇವಿ ಸ್ವಲ್ಪ ಲೈಟಾಗಿ ತುಳಿದ್ರೆ ನಡೀತೈತಲ್ಲ. ಆಯ್ತು, ಲಾಸ್ಟಿಗೆ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಮ್ಯಾಕ್ ಕೊತ್ತಂಬರಿ ಉದುರಿಸಿದ್ರೆ ಒಗ್ಗರಣೆ ರೆಡಿ ಆಯ್ತು. ರೈಸ್ ಹೆಂಗಾಗೈತಿ ನೋಡ್ತೀನಿ ಸದ್ದ. ನೋಡೋಣ, ರೈಸ್ ಓಪನ್ ಮಾಡತ್ತೀನಿ ಹೆಂಗಾಗೈತಿ. ಚಲೋ ಆಗೈತಿ. ಸೊಸೈಟಿ ಅಕ್ಕಿ ಹಾಕೋದ್ರಿಂದ ಚಲೋ ಟೇಸ್ಟ್ ಬರ್ತದೆ. ನೀವು ಒಂದ್ಸಲ ಸೊಸೈಟಿ ಅಕ್ಕಿ ಹಾಕಿ ಮಾಡಿರಿ, ಸೋನಾ ಮಸೂರಿ ಬಾಸ್ಮತಿ ರೈಸ್ಗಿಂತ. ಇದಕ್ಕೆ ಆಯ್ತದ ರೈಸ್ ಆ್ಯಡ್ ಮಾಡ್ಕೋಬೇಕೆಲ್ಲನೂ. ಆಯ್ತು, ಇಷ್ಟಾದ್ರೆ ಸಿಂಪಲ್ಲಾಗಿ ನನ್ನ ಸ್ಟೈಲೊಳಗೆ ಸಿಂಪಲ್ಲಾಗಿ ಬಿಸಿಬೇಳೆ ಭಾತ್ ರೆಡಿ ಆಯ್ತು ನೋಡಿರಿ. ನಮ್ಮ ಕಡೆ ಇದಕ್ಕೆ ದಾಲ್ ಕಿಚಡಿನೂ ಅಂತಾರೆ. ನನಗೆ ಆ್ಯಕ್ಚುಲಿ ಇದಷ್ಟು ಬರ್ತಿರ್ಲಿಲ್ಲ, ನಾನು ಕಲ್ತೀನಿ.